ನಮಸ್ಕಾರ ವೈಭವ್ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ಅಮರಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ಉಂಟಾಗಿದ್ದು ಆಡಳಿತ ವರ್ಗ ಕಣ್ಮುಚ್ಚಿ ಕುಳಿತಿದೆ ಎನ್ನುವ ಆರೋಪ ಗ್ರಾಮಸ್ಥರಿಂದ ಕೇಳಿ ಬರುತ್ತಿದೆ. ತಾಲೂಕಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಅಮರಪುರ ಗ್ರಾಮದಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ಜನರು ವಾಸವಾಗಿದ್ದಾರೆ. 300ಕ್ಕೂ ಹೆಚ್ಚು ಮನೆಗಳಿವೆ. ಅಮರಪುರ ಗ್ರಾಮಕ್ಕೆ ನೀರಿನ ಮೂಲವಾಗಿರುವ ಕೆರೆಯು ಗ್ರಾಮದಿಂದ 4 ಕಿಲೋಮೀಟರ್ ದೂರವಿದ್ದು ಜನರು ಟ್ರ್ಯಾಕ್ಟರ್, ಜೋಡೆತ್ತು ಬಂಡಿಗಳ ಮೂಲಕ ಹಾಗೂ ತಳ್ಳುವ ಬಂಡಿಗಳ ಮೂಲಕ ನೀರನ್ನು ತರುವ ಸ್ಥಿತಿ ಇದೆ. ಜನರು ದಿನನಿತ್ಯ ಕೆಲಸ ಕಾರ್ಯಗಳನ್ನು ಬಿಟ್ಟು ನೀರು ತಂದು ಕುಡಿಯುತ್ತಿದ್ದಾರೆ. ಅಮರಪುರ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ವಿಭಾಗದಿಂದ 243 ಮನೆಗಳಿಗೆ 146 ಲಕ್ಷ ರೂಪಾಯಿ ವೆಚ್ಚ ವ್ಯಯಿಸಿ 2021-22ನೇ ಸಾಲಿನಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಗಂಗೆ ಯೋಜನೆಯಡಿಯಲ್ಲಿ ಎಲ್ಲ ಮನೆಗಳಿಗೆ ನಳದ ಸಂಪರ್ಕ ಕಲ್ಪಿಸಲಾಗಿದ್ದು ಕಾಮಗಾರಿ ಅರೆಬರೆಯಾಗಿದ್ದು ನಲ್ಲಿ ಹಾಕಿದ್ದು ಬಿಟ್ಟರೆ ಉಳಿದ ಯಾವ ಕೆಲಸವೂ ಆಗಿಲ್ಲ. ಗ್ರಾಮದಲ್ಲಿ ನಲ್ಲಿಗಳಿವೆ, ಆದರೆ ನೀರು ಬರುತ್ತಿಲ್ಲ ಎನ್ನುವ ಆರೋಪ ಅಮರಪುರದ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗದೆ ನೀರು ತರುವುದನ್ನು ಕೆಲಸ ಮಾಡಿಕೊಂಡಿದ್ದು ಆಡಳಿತದ ವಿರುದ್ಧ ಪಾಲಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಗ್ರಾಮದ ಹೊರವಲಯದಲ್ಲಿರುವ ಕೆರೆಗೆ ನೀರು ಹರಿಸಲಾಗಿದ್ದು ಕೆರೆ ಸ್ವಚ್ಛಗೊಳಿಸದೇ ಇದ್ದ ನೀರಿನಲ್ಲಿಗೆ ಹೊಸ ನೀರನ್ನು ಹರಿಸಿದ್ದು ಈಗಿರುವ ನೀರು ಸಂಪೂರ್ಣ ಹಸಿರಾಗಿ ವಾಸನೆ ಬರುತ್ತಿದ್ದು ರೋಗ ರುಜಿನಗಳು ಬರುವ ಭಯ ಜನರಿಗೆ ಕಾಡುತ್ತಿದೆ. ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಮರಪುರ ಗ್ರಾಮಕ್ಕೆ ಸಮರ್ಪಕ ನೀರು ಪೂರೈಕೆ ಮಾಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೀರು 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 ರೈತು ಕಂಟ ನೀರು చూడనైన చూడరెవ్వరు గుండెలన్ని బీడు ఆశలన్ని మోడు ఆదరించు నాథుడెవ్వరు నంటే నేడు ఆలకించువారు ఎవ్వరు. నీరు 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 రైతు కంట నీరు. ಕಾಂಗ್ರೆಸ್ನ ಎಲ್ಲ ಶಾಸಕರು, ನಾಯಕರ ನೇತೃತ್ವದಲ್ಲಿ ಸಾಮೂಹಿಕ ನಾಯಕತ್ವದಡಿ ಚುನಾವಣೆ ಎದುರಿಸುತ್ತೇವೆ. ಈ ಬಾರಿ ಕ್ಷೇತ್ರದ ಜನರು ಆಶೀರ್ವಾದ ಮಾಡುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಹೇಳಿದರು. ಅವರು ಕುಷ್ಟಗಿ ತಾಲೂಕಿನ ಗುಡದೂರು ಗ್ರಾಮದ ಮಧ್ಯಾಹ್ನೇಶ್ವರ ಮಠ ಹಾಗೂ ನಾಗಸಾಧು ಆಶ್ರಮ ಅಮರೇಶ್ವರ ಮಠಕ್ಕೆ ಭೇಟಿಯಾಗಿ ಶ್ರೀಗಳ ದರ್ಶನ ಪಡೆದು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ 2 ಕೋಟಿ ಉದ್ಯೋಗ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದರು. ಆದರೆ ಉದ್ಯೋಗ ಸೃಷ್ಟಿಯಾಗಿಲ್ಲ. ಯಾವುದೇ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಕ್ಕಿಲ್ಲ. ಯಾರಾದರೂ ಮೋದಿ ಎಂದರೆ ಅಂತವರಿಗೆ ತಿಳಿ ಹೇಳಿ ಎಂದು ಶಿವರಾಜ್ ತಂಗಡಿ
ಅಂಗಡಿಗೆ ಹೇಳಿದ್ದರು. ಇದನ್ನು ವಿಪಕ್ಷದವರು ಸರಿಯಾಗಿ ಅರ್ಥೈಸಿಕೊಳ್ಳದೆ ಅವರ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಎಂದರು. ಕೆಆರ್ಪಿಪಿ ಪಕ್ಷದ ರಾಜ್ಯಾಧ್ಯಕ್ಷ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ತೆರಳಿದ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರಿದ್ದರಿಂದ ನಮಗೆ ಯಾವುದೇ ಹಾನಿಯಾಗುವುದಿಲ್ಲ. ಈ ಹಿಂದೆ ಬಿಜೆಪಿಯಲ್ಲಿದ್ದರು, ಈಗ ವಾಪಸ್ಸಾಗಿದ್ದಾರೆ. ಇದರಿಂದಾಗಿ ನಮ್ಮ ಪಕ್ಷದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಎಂದರು. ಕಳೆದ ಬಾರಿ ನನಗೆ ಅಲ್ಪ ಮತಗಳಿಂದ ಸೋಲಾಗಿತ್ತು. ಈಗ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಹೋದ ಕಡೆಗಳಲ್ಲಿ ಅದ್ದೂರಿಯಾಗಿ ಸ್ವಾಗತಿಸುತ್ತಿದ್ದಾರೆ. ಕ್ಷೇತ್ರದ ಎಲ್ಲ ಶಾಸಕರು, ಮಾಜಿ ಸಚಿವರು ಹಾಗೂ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಗೆಲುವಿಗಾಗಿ ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದು, ಎಲ್ಲರ ಸಹಕಾರ ಹಾಗೂ ಸರ್ಕಾರದ ಗ್ಯಾರಂಟಿಗಳ ಪ್ರಭಾವದಿಂದ ನಿಶ್ಚಿತವಾಗಿ ನನ್ನ ಗೆಲುವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಮುಖಂಡರಾದ ದೊಡ್ಡಬಸವ ಬಯ್ಯಾಪುರ್, ಚಂದ್ರಶೇಖರ್ ನಾಲತವಾಡ, ಲಾಡ್ಲೆ ಮಶಾಕ್, ದೊಡ್ಡಯ್ಯ ಗದಟಗಿ, ಉಮೇಶ್ ಮಂಗಳೂರು, ಶಾರದಾ ಕಟ್ಟಿಮನಿ ಸೇರಿದಂತೆ ಹಲವರಿದ್ದರು. ಅವರು ಮುಂಚಿತವಾಗಿ ಕೂಡ ಬಿಜೆಪಿಯವರೇ ಅನಿವಾರ್ಯ ಕಾರಣಗಳಿಂದ ಅವರು ಹೊರ ಬಂದು ಮಾಡಿದ್ದಾರೆ. ಕೆಆರ್ಪಿಪಿ ಪಕ್ಷದ ಕಡೆಗೆ ಮಾಡಿದರು. ಆದರೆ ಅವರಲ್ಲಿ ಯಾರೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ ಜೊತೆಗೇ ಇದ್ದಾರೆ. ಅದರಲ್ಲಿದ್ದ ನಮ್ಮ ಪಕ್ಷಕ್ಕೇನು ಹಾನಿ ಆಗಲ್ಲ. ಇನ್ನೊಂದು, ಈಗ ನಿಮ್ಮ ಪಕ್ಷದ ಜಿಲ್ಲಾ ಉಸ್ತುವಾರಿ ಸಚಿವರು ಮೋದಿ ಅವ್ರಿಗೆ ಹೊಡೀರಿ ಅಂತಂದು ಯುವಕರು ಕರೆ ಕೊಟ್ಟರು. ಮೋದಿ ಅವ್ರ ಹೆಸರು ಹೇಳಿದ್ರೆ ಕಪ್ಪಳ ಕೊಡ್ರಿ ಅಂತ. ಮೋದಿ ಅವ್ರ ಹೆಸರು ಹೇಳಿದ್ರೆ ಕಪ್ಪಳ ಕೊಡಿ ಎಂದಿಲ್ಲ. ಅವರು ಯಾರು ಇವತ್ತು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು ಮೋದಿಜಿ ಅವರು. 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂದಾಗ ಕೂಡ ಯಾರಾದರೂ ಮೋದಿ ಹೆಸರು ಹೇಳಿದ್ರೆ ಅವ್ರಿಗೆ ತಿಳಿಸಿ ಬುದ್ಧಿ ಹೇಳ್ರಿ. ಮತ್ತಂದ್ರೆ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ? ಬಿಜೆಪಿ ಪ್ರತಿಭಟನೆ ಬಿಟ್ಟರೆ ಬಗ್ಗೆ ಗೊತ್ತಿರೋದೇನು ಬೇರೆ ಬಿಜೆಪಿಯವರಿಗೆ ಪ್ರತಿಭಟನೆ ಮಾಡೋದು ಭಾವನಾತ್ಮಕವಾಗಿ ಕೇಳಿಸೋದೆ ಅವರು ರಾಜಕಾರಣ. ಅದೇ ದೊಡ್ಡ ಅಭಿವೃದ್ಧಿ ಅವರು ಬಿಜೆಪಿ ಅವರು. ಸೊ ಇವಾಗ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೋಕಸಭೆ ಚುನಾವಣೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾರ್ಯತಂತ್ರ? ನಾವು ಈಗಾಗಲೇ ನಮ್ಮ ಎಲ್ಲ ಹಿರಿಯ ಮುಖಂಡರು, ಕೇಂದ್ರದ ಮತ್ತು ರಾಜ್ಯದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ನನ್ನ ಅಭ್ಯರ್ಥಿ ಅಂತೇಳಿ ಇವತ್ತು ಆಯ್ಕೆ ಮಾಡಿದ ಮೇಲೆ ನಾವೆಲ್ಲ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಮ್ಮ ಹಿರಿಯರಾದಂಥ ಅಂಬರೇಗೌಡ ಸಾಹೇಬರು, ರಾರೆಡ್ಡಿ ಸಾಹೇಬರು, ತಂಗಡಿಗಿ ಸಾಹೇಬರು, ಅನ್ಸಾರಿ ಅನ್ನೋರು, ರಾಘವೇಂದ್ರ ಇಟ್ನಾಳ್ ಅವರು, ನಮ್ಮ ಬಸವಗೌಡ ತುರಾಳ್ ಅವರು, BM ನಾಗರಾಜ್ ಸಾಹೇಬರು, ಅಂಪನಗೌಡ ಸಾಹೇಬರು, ಎಲ್ಲ ಮುಖಂಡರ ಹಿರಿಯರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಒಗ್ಗಟ್ಟಿನಿಂದ ಚುನಾವಣೆ ಮಾಡಬೇಕಂತೇಳಿ ಇವತ್ತು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅಡ್ಡಾಡ್ತಾ ಇದ್ದೀವಿ. ಈಗ ನೀವು 2 ಸಲ ಸೋತಿದ್ರಿ, ಈ ಸಲ ಹೆಂಗೆ ನಿಮ್ಮ ಕಡೆ ಮತದಾರರು? ಈಗ 2 ಬಾರಿ ಕೂಡ ಚುನಾವಣೆಯಲ್ಲಿ 1 ಬಾರಿ ನಮ್ಮ ತಂದೆಯವರು ಕೂಡ ಸ್ಪರ್ಧೆ ಮಾಡಿದರು. ಭಾಳ ಕಡಿಮೆ ಅಂತರದಿಂದ ಸೋಲಾಗಿತ್ತು. ಈ ಬಾರಿ ಹೋದ ಸರಿ ಕೂಡ ನಾನು ಕೂಡ ಸ್ಪರ್ಧೆ ಮಾಡಿದ್ದೆ. ಎಲ್ಲರೂ ಹೋರಾಟ ಮಾಡಿದಾಗ ಕೂಡ ಕಡಿಮೆ ಅಂತರದಿಂದ ಸೋಲಾಗಿತ್ತು. ಈ ಬಾರಿ ಜನ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಜಿಲ್ಲೆಯ ಜನರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಜಿ. ಕುಮಾರ್ ನಾಯಕ್ ಹೊಸಬರಲ್ಲ. ನಾಯಕ ಅವರ ಗೆಲುವಿಗೆ ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಎಂದು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಹೇಳಿದರು. ಅವರಿಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಮಾತನಾಡಿದರು. ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿರುವ ಅನುಭವ ಹೊಂದಿರುವ ಕುಮಾರ ನಾಯಕ್ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಸೇವೆ ಸಲ್ಲಿಸಿದ್ದಾರೆ. ಪಕ್ಷ ಅವರನ್ನು ಗುರುತಿಸಿ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಸಿದೆ. ದೇಶದಲ್ಲಿರುವ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನು ದಮನ ಮಾಡಲು ಹೊರಟಿದೆ. 1,800 ಕೋಟಿ ಹಣ ನೀಡುವಂತೆ ಐಟಿ ಇಲಾಖೆ ನೋಟಿಸ್ ಕೊಡಿಸಿದ್ದು ಪಕ್ಷದ ಬ್ಯಾಂಕ್ ಖಾತೆಯನ್ನೇ ಸ್ಥಗಿತಗೊಳಿಸಿದೆ. ಅಷ್ಟೇ ಅಲ್ಲ, ಬಿಜೆಪಿಯೇತರ ಪಕ್ಷಗಳ ಮುಖ್ಯಮಂತ್ರಿಗಳನ್ನು ಬಂಧಿಸಿ ಜೈಲಿಗೆ ಹಾಕುವ ಕೆಲಸ ಪ್ರಾರಂಭಿಸಿದೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ಬಳಿಕ ಬರೀ ಸುಳ್ಳು ಆಶ್ವಾಸನೆ ನೀಡುತ್ತಾ ಬಂದಿದ್ದಾರೆ. ನಿರುದ್ಯೋಗಿಗಳಿಗೆ ಉದ್ಯೋಗ, ಕಪ್ಪು ಹಣ ತಂದು ಎಲ್ಲರ ಖಾತೆಗೆ ಹಣ ಜಮಾ, ರೈತರ ಆದಾಯ ದ್ವಿಗುಣ ಸೇರಿದಂತೆ ಎಲ್ಲ ಘೋಷಣೆಗಳು ಸುಳ್ಳಾಗಿವೆ. ಆದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಿಧಾನಸಭಾ ಚುನಾವಣೆಯಲ್ಲಿ ಘೋಷಿಸಿದಂತೆ 5 ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೆ ಆದಾಯ ಹೆಚ್ಚಿಸುವ ಯೋಜನೆ ರೂಪಿಸಿದೆ. ವಿಧಾನಸಭೆಯಲ್ಲಿ ಆಶೀರ್ವಾದ ಮಾಡಿದಂತೆ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮತ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿದರು. ಕಾಂಗ್ರೆಸ್
ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಮಾತನಾಡಿ, ರಾಯಚೂರು ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಅನುಭವ ನನ್ನ ಜೀವನದಲ್ಲಿ ಪ್ರಾಮಾಣಿಕತೆ, ನಿಷ್ಠೆಯಿಂದ ಕೆಲಸ ಮಾಡಲು ಪ್ರೇರಣೆಯಾಗಿದ್ದು, ಜಿಲ್ಲೆಯ ಜನರ ವಿಶ್ವಾಸಕ್ಕೆ ಋಣಿಯಾಗಿದ್ದು, ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲಿಸುವ ಮೂಲಕ ಮತ್ತಷ್ಟು ಸೇವೆ ಸಲ್ಲಿಸಲು ಅವಕಾಶ ನೀಡಿ ಎಂದು ಹೇಳಿದರು. ಪಕ್ಷದ ಹಿರಿಯ ಮುಖಂಡ ಪಾರಸ್ ಸಮಲ್ ಸುಖಾಣಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್, ಮಾಜಿ ಶಾಸಕ ಸೈಯದ್ ಯಾಸಿನ್ ಸೇರಿದಂತೆ ಅನೇಕರು ಮಾತನಾಡಿದರು. ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಶರಣೇಗೌಡ ಬಯ್ಯಾಪುರ್, ಮಾಜಿ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ, ಕೆ ಶಾಂತಪ್ಪ, ಜಿ ಬಸವರಾಜ ರೆಡ್ಡಿ, ಮೊಹಮ್ಮದ್ ಶಾಲಂ, ಬಶೀರುದ್ದೀನ್, ರಾಮಣ್ಣ ಇರಬಗೇರ, ಜಾವಿದ್ ಉಲ್ ಹಕ್, ಎಚ್.ವಿ. ಮುರಾರಿ, ನಗರಸಭೆ ಸದಸ್ಯ ಬಿ ರಮೇಶ್, ವೇಣುಗೋಪಾಲ್ ನಾಯಕ್ ಸೇರಿದಂತೆ ಅನೇಕ ಮುಖಂಡರುಗಳಿದ್ದರು. ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಆಗಲಿ, ಮತ್ತೊಂದಾಗಿಲ್ಲ, ಎಲ್ಲೇ ಇದ್ರು ಅತ್ಯಂತ ಬುದ್ಧಿವಂತಿಗಳಿಂದ, ಅತ್ಯಂತ ಕಮಿಟ್ಮೆಂಟ್ನಿಂದ ಈ ಭಾಗದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಅನೇಕ ಕೆಲಸಗಳು ಅವ್ರ ಮುಖಾಂತರ ಮಾಡಿಕೊಟ್ಟಿರ್ತಕ್ಕಂಥ ನಾವೆಲ್ಲರೂ ಈ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಂಡು, ಸೊ ಇಂದಿನ ರಾಷ್ಟ್ರದ ಪರಿಸ್ಥಿತಿಯನ್ನು ತಾವು ನೋಡಿದ್ರಿ. ಈ ಚುನಾವಣೆ ರಾಷ್ಟ್ರ ಮಟ್ಟಕ್ಕೆ ಸೇರಿರ್ತಕ್ಕಂಥದ್ದು. ಈಗಾಗಲೇ ನಮ್ಮೆಲ್ಲರ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷರಾಗಿ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪುನಶ್ಚೇತನ ಮಾಡಿ ನಮಗೆ ಅಧಿಕಾರ ತರ್ತಕ್ಕಂಥ ಒಂದು ಪ್ರಯತ್ನ, ಹೋರಾಟ ಇವತ್ತು ರಾಷ್ಟ್ರದಲ್ಲಿ ನಡೀತಾ ಇದೆ. ಬಿಜೆಪಿ ಅವರು ಶ್ರೀಮಾನ್ ಮೋದಿ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಯಾವ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷನ ದಮನ ಮಾಡಬೇಕಂತೇಳಿ ನಿನ್ನೆ ತಾನೇ 1,823 ಕೋಟಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಸಿಪಿಐ ನೋಟಿಸ್ ಕೊಟ್ಟಿದ್ದಾರೆ. ಅದೇ ನಾಯಕರುಗಳು ಇವತ್ತು ನೀವೆಲ್ಲ ಒಂದು ರೀತಿಯಲ್ಲಿ ಕಾನೂನು ರಕ್ಷಣೆಯಲ್ಲಿ ಬಂದವರು ಯಾವ ರೀತಿ ನಿಮಗೆ ಸಾಧ್ಯವಾಗ್ತದೆ ಅಂತ ಕೇಳಿದಾಗ ನಿಮ್ಮೆಲ್ಲರ ಸಹಕಾರ ಇತ್ತು ಅಂತ ಹೇಳಿದ್ರೆ ನಾನು ಕೂಡ ಇದನ್ನ ಕಲ್ತ್ಕೊಳ್ಬಹುದು. ನಿಮ್ಮನ್ನೆಲ್ಲ ಹತ್ತಿರದಿಂದ ನೋಡಿದ್ದೇನೆ. ನೀವು ಯಾವ ರೀತಿ ಜನರಿಗೆ ಸಹಾಯ ಮಾಡ್ತಿದ್ದೀರಿ, ಯಾವ ರೀತಿ ಪ್ರದೇಶಕ್ಕೆ ಸಹಾಯ ಮಾಡ್ತಿದ್ದೀರಿ ಅಂತ ನಾನು ಕಂಡುಕೊಂಡಿದ್ದೇನೆ. ನಾನು ಕಂಡುಕೊಂಡಿದ್ದಾಗೇನೆ ಇಲ್ಲಿ ನೀರಾವರಿ ಪ್ರದೇಶ ಅಭಿವೃದ್ಧಿ ಆಯಿತು. ನಾವು ನೋಡ್ತಿದ್ದ ಹಾಗೇನೆ ಕಾನ್ಸ್ಟಿಟ್ಯೂಷನ್ ಬದಲಾವಣೆಯಾಗಿ ಜನಪರವಾದಂಥ 371 ಬಂತು. ಇದೆಲ್ಲ ಸಾಧ್ಯವಾಗಿರುವಂಥದ್ದು ಇಲ್ಲಿಯ ರಾಜಕೀಯ ನಾಯಕರ ಇಚ್ಛಾಶಕ್ತಿಯನ್ನ ಅಂತ ಹೇಳಲಿಕ್ಕೆ ಬಯಸ್ತಾ ಇರೋದು. ಆ ಒಂದು ಕೆಲಸದಲ್ಲಿ ಚಿಕ್ಕ ಒಂದು ಪಾಲ್ಗೊಳ್ಳಕ್ಕೆ ನನಗೂ ಅವಕಾಶ ಬೇಕು ಅಂತ ಕೇಳಿದಾಗ ಅವರು ಬಹಳ ಸಂತೋಷದಿಂದ ನನ್ನನ್ನ ಹೊರಸೆಳೆದುಕೊಂಡು ಈ ವಿಶೇಷವಾದಂಥ ಒಂದು ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು. ಆತ್ಮೀಯರೇ, ನಾನು ಮುಂದಿನ ದಿವಸಗಳನ್ನ ನೀವು ಖಂಡಿತ ನನಗೆ ಡೌಟ್ ಇಲ್ಲ. ಡೆಫಿನೆಟ್ಲಿ ರಿಸರ್ವ್ ಮೀ ಟು ದಿ ಲೋಕಸಭಾ 2024 ಎಲೆಕ್ಷನ್. ಐ ಹ್ಯಾವ್ ನೋ ಡೌಟ್ ಅಬೌಟ್ ದಟ್. ಆದ ನಂತರ 5 ವರ್ಷಗಳ ಕಾಲ ನನಗೆ ನೀವು ತಂದು ಕೊಟ್ಟಿರ್ತೀರಿ. ನಿಜವಾಗಿ ನಿಮ್ಮ ಹೆಚ್ಚುಗಾರಿಕೆ. ಬೆಂಗಳೂರಿನಲ್ಲಿ ನಾವು ಮನೆ ಕೊಡೋಕೆ ಹೋದ್ರೆ 11 ತಿಂಗಳಿಗೆ ಮಾತ್ರ ನಾವು ಕೊಡೋದು ಮನೆಗೆ, ಯಾರಿಗಾದ್ರೂ ಬಾಡಿಗೆ ಕೊಡೋದು. 5 ವರ್ಷ ಯಾರು ಕೊಡಲ್ಲ. ನೀವು ನನಗೆ 5 ವರ್ಷ ಕೊಡ್ತಾ ಇರ್ತೀರಿ. ಎಷ್ಟು ನಂಬಿಕೆ ಇಟ್ಕೊಂಡು ನನಗೆ 5 ವರ್ಷ ಕೊಡ್ತೀವಿ. ನಾವು 11 ತಿಂಗಳು ಮಾತ್ರ ಎಲ್ಲ ಬರ್ಸ್ಕೊಂಡಿರ್ತೀವಲ್ಲ. ನೀವು ನನಗೆ ಏನೂ ಬರ್ಸ್ಕೊಂಡಿರಲ್ಲ. ಈಗ ನಾನು ಹೇಳ್ತಿರೋ ಮಾತೇ ನಿಮಗೆ ಸಾಕ್ಷಿ ಅಥವಾ ಗ್ಯಾರಂಟಿ. ಆದ್ರಿಂದ ಈ ಸಮ್ಮುಖದಲ್ಲಿ ಇವತ್ತಿನ ದಿವಸ ನೀವು ನನಗಾಗಿ ಇಷ್ಟು ಪ್ರೀತಿ ತೋರಿಸ್ತಾ ಕಾದಿರುವಂತಹ ಸಂದರ್ಭದಲ್ಲಿ ಮುಂದಿನ 5 ವರ್ಷಗಳಲ್ಲಿ ನಾನು ಸಂಪೂರ್ಣವಾಗಿ ಜನಸೇವೆಗೆ ನನ್ನನ್ನು ನಾನೇ ಮುಡುಪಾಗಿಟ್ಕೊಳ್ತಾ ಇದ್ದೀನಿ. ಮತ್ತು ರಾಯಚೂರಿನ ಜನರ ಅಭಿವೃದ್ಧಿಗಾಗಿ ನನಗೆ ಗೊತ್ತಿರುವಂಥ ಎಲ್ಲ ಆಡಳಿತದ ನೈಪುಣ್ಯತೆಯನ್ನು ಬಳಸ್ಕೊಳ್ತೀನಿ. ಮತ್ತು ಈ ಜಿಲ್ಲೆಯಲ್ಲಿಯೇ ನಾನು, ಇದು ನನ್ನ ತವ್ರ ಮನೆ ಅಂತಾನೆ ಹೇಳ್ಕೋಬಹುದು, ಬಟ್ ಅಷ್ಟು ಹೇಳಿದ್ರೆ ಮಾತ್ರ ಆಗಲ್ಲ, ಇರಬೇಕು ಅಂತ ಹೇಳ್ತಿದ್ದೀರಿ. ಖಂಡಿತವಾಗಿ ನಾನು ಇಲ್ಲೇ ಇರ್ತಾ ಇರ್ತೀನಿ. ಇಲ್ಲೇ ಮನೆ ತೆಗೆದುಕೊಂಡು ನಿಮ್ಗೆಲ್ಲರಿಗೂ ಸದಾಕಾಲ ಅವೈಲಬಿಲಿಟಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ನಂತರ ಮೊದಲ ಬಾರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಶಿವರಾಜ್ ತಂಗಡಿಗೆ ಹೇಳಿಕೆ ನೀಡಿದ್ದು ಖಂಡನೀಯ. ಸಚಿವರ ವಿರುದ್ಧ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ ಎಂದು ಗಂಗಾಧರ್ ಕುಷ್ಟಗಿ ಹೇಳಿದರು.
ಅವರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಲೋಕಸಭಾ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ನಡೆದ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ತುಚ್ಛವಾಗಿ ಅವಹೇಳನ ಮಾಡಿದ್ದಾರೆ. ಯಾರಾದರೂ ಮೋದಿ ಮೋದಿ ಎಂದು ಕೂಗಿದರೆ ಅಂತವರಿಗೆ ಕಪಾಳಕ್ಕೆ ಹೊಡೆಯಬೇಕು ಎಂದು ಹೇಳಿದ ಬಗ್ಗೆ ಸಚಿವರ ಮೇಲೆ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ದಾಖಲಿಸಿ ಸಚಿವರನ್ನು ಗಡೀಪಾರು ಮಾಡುವಂತೆ ಒತ್ತಾಯಿಸಲಾಗಿದೆ ಎಂದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂತಹ ಮಾತುಗಳನ್ನು ತಾವು ಹೇಳದೆ ಸಚಿವರಿಂದ ಹೇಳಿಸಿದ್ದಾರೆ ಎಂದು ಆರೋಪಿಸಿದ ಅವರು, ಯಾರೇ ಆಗಲಿ ಗೆದ್ದ ಮೇಲೆ ಒಂದು ಪಕ್ಷಕ್ಕೆ ಸೀಮಿತವಲ್ಲ, ಮುಖ್ಯಮಂತ್ರಿ ಎಂದರೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಹೊರತು ಕಾಂಗ್ರೆಸ್ ಪಕ್ಷಕ್ಕಲ್ಲ. ಅದರಂತೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೂಡ ಪಕ್ಷಾತೀತರು. ಹೀಗಿರುವಾಗ ಪ್ರಧಾನಿ ಅವರ ವಿರುದ್ಧ ಅವಹೇಳನಕಾರಿ ಮಾತನಾಡಿದ ಸಚಿವ ತಂಗಡಗಿ ಅವರ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷದ ಸಚಿವರು ಮುಖಂಡರು ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು ಪ್ರಜಾಪ್ರಭುತ್ವದ ದುರಂತವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಕಡಿಬಡಿ ಗುಂಡ ರಾಜಕಾರಣ ಇಲ್ಲ. ರಾಜಕೀಯ ಉದ್ದೇಶದಿಂದ ಕೊಲೆ ಗಲಭೆ ನಡೆದೇ ಇಲ್ಲ. ಇಂತಹ ಹಿನ್ನೆಲೆಯಲ್ಲಿ ಪ್ರಚೋದನಾಕಾರಿ ಹೇಳಿಕೆಯನ್ನು ನೀಡಿದ ಸಚಿವ ತಂಗಡಗಿ ವಿರುದ್ಧ ದೂರನ್ನು ನೀಡಿ ಎಫ್ಐಆರ್ ಮಾಡಿ ಅವರನ್ನು ಗಡೀಪಾರು ಮಾಡಬೇಕೆಂದು ಹೇಳುವ ಮೂಲಕ ಗಂಗಾಧರ್ ಕುಷ್ಟಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿ ನಬೀಸಾಬ್ ಕುಷ್ಟಗಿ ಹಾಗೂ ಪುರಸಭೆಯ ಸದಸ್ಯ ಜೆ ಆಚಾರ್ ಅವರೊಂದಿಗೆ ಇದ್ದರು. ಇದೇ ತಂಗಡಿಗೆ ಅವರು ಏನಪ್ಪ ಅಂದರೆ ಹೇಳಿದ್ದನ್ನು ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಇದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಗುಂಡಾ ರಾಜಕೀಯ ಇಲ್ಲ, ಕೊಲೆಗಡಕ ರಾಜಕೀಯ ಇಲ್ಲ. ಇತಿಹಾಸದಿಂದಲೂ ನಾವು ನೋಡ್ಕೊತ ಬಂದಿದ್ದೀವಿ. ಇದು ಏನಿದ್ರೂ ಸಹಿತ ಬೇರೆ ಬೇರೆ ಕಡೆಗಿದೆ. ಹೌದ್ರಾ? ಈ ರಾಜಕೀಯ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಕೊಲೆಗಳಾಗೋದಿಲ್ಲ. ನಮ್ಮಲ್ಲಿ ಹೊಡೆದ ಪೆಟ್ಟು ಆಗಲ್ಲ. ಎಲ್ಲೋ ಒಂದು ಕ್ವಚಿತ್ ಆಗಿರ್ತಕ್ಕಂಥ ಉದಾಹರಣೆಗಳು ಇರ್ಬೋದೇ ಹೊರತಾಗಿ ಈ ಕೊಲೆ ಕೇಸುಗಳು ಬೇಕಾದ್ರೆ ಬಿಜಾಪುರ ಡಿಸ್ಟಿಕ್ನಲ್ಲಿ ಜಾಸ್ತಿ ಇದ್ದಾವೆ, ಬೆಳಗಾವಿ ಡಿಸ್ಟಿಕ್ನಲ್ಲಿ ಭಾಳ ಇದ್ದಾವೆ. ನಮ್ಮ ಕೊಪ್ಪಳ ಡಿಸ್ಟಿಕ್ಕಿಂತ ಇದರೊಳಗೆ ನೋಡ್ರಿ ಸಣ್ಣ ಪುಟ್ಟ ಜಗಳಗಳು ಬಿಟ್ಬಿಟ್ರೆ ಕೊಲೆ ಕೇಸುಗಳಿಲ್ಲ. ಈ ಕೋರ್ಟ್ನಲ್ಲಿ ಹೋಗಿ ಏನಪ್ಪ ಅಂದ್ರೆ ತೆಗಿಸಿ ನೋಡಿದರೆ ಇವು ಏನಂತಂದ್ರಪ್ಪ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಸಂಸ್ಕೃತಿಗೆ ವಿರುದ್ಧವಾಗಿ ಈ ಹೊಡಿ ಬಡಿ ಏನಪ್ಪ ಅಂತಂದ್ರೆ ರಾಜಕೀಯ ಸಂಸ್ಕೃತಿಯನ್ನು ಏನಪ್ಪ ಅಂತಂದ್ರೆ ಹುಟ್ಟಾಕ್ತಾ ಇದ್ದಾರೆ ಇವರು. ಯಾರು? ನಮ್ಮ ತಂಗಡಿಗೆ ಇವರು ಜಿಲ್ಲಾ ಮಂತ್ರಿಗಳು. ಇದನ್ನು ನಾವು ಏನಪ್ಪ ಅಂತಂದ್ರೆ ಇವರು ಯಾರು? ನರೇಂದ್ರ ಮೋದಿಯವರು ಇವತ್ತೇನಪ್ಪ ಅಂತಂದ್ರೆ ಈ ದೇಶದ ಪ್ರಧಾನಿಯವರು. ಕೇವಲ ಅವರೇನಪ್ಪ ಅಂತಂದ್ರೆ BJP ಅಲ್ಲ. ಅವರು ಒಂದು ಸರಿ ಗೆದ್ದಾದ್ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಲ್ಲ, ಅವರು BJP ಅಲ್ಲ. ಸಿದ್ದರಾಮಯ್ಯನವರು ಜನಪ್ರತಿನಿಧಿಗಳಲ್ಲ, ಇಡೀ ಕರ್ನಾಟಕ ರಾಜ್ಯದ ಪ್ರತಿನಿಧಿ ಅವರು. ಹಾಗೆ ರಾಷ್ಟ್ರದ ಪ್ರತಿನಿಧಿ ಅವರು ಯಾರು? ನಮ್ಮ ನರೇಂದ್ರ ಮೋದಿ ಅವರು. ಅವ್ರ ಪರವಾಗಿ ಅಂತ ಹೇಳ್ತಕ್ಕಂಥದ್ದಲ್ಲ. ಆದರೆ ಒಂದು ರಾಷ್ಟ್ರದ ಪ್ರತಿನಿಧಿ ಅವ್ರಿಗೆ ಏನಪ್ಪ ಅಂದ್ರೆ ಯಾವ ರೀತಿಯಲ್ಲಿ ಏನಪ್ಪ ಅಂದ್ರೆ ಮಾತಾಡಬೇಕಾಗಿತ್ತು ಅದನ್ನು ಮಾತಾಡಲಿಲ್ಲ. ಅವರು ಅದನ್ನು ಭಾಳ ಅವಾಚ್ಯವಾಗಿ ಏನಪ್ಪ ಅಂದ್ರೆ ಟೀಕೆ ಮಾಡಿದ್ದಾರೆ. ಅದು ಏನಂತದಪ್ಪ ಅಂದರೆ ಕ್ರಿಮಿನಲ್ ಅಫೆನ್ಸ್ಗೆ ದಾರಿ ಮಾಡಿಕೊಡ್ತಕ್ಕಂಥ ಒಂದು ರೀತಿಯಲ್ಲಿ ಏನಪ್ಪ ಅಂದ್ರೆ ಮಾಡಿದ್ದಾರೆ. ಅದನ್ನು ಏನು ಮಾಡಿದ್ದೀನಿ ನಾನು ಈಗ ಇವತ್ತೇನಪ್ಪ ಅಂದ್ರೆ ಈ ತಂಗಡಿಗೆಯವರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ, ಪೊಲೀಸ್ ಕಂಪ್ಲೇಂಟ್, FIR ಮಾಡಿಸ್ತಾ ಇದ್ದೀನಿ. ಅವ್ರು FIR ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅದು ನಾವೇನಪ್ಪ ಅಂದ್ರೆ ಮಾಡ್ತಾಯಿದ್ದೀವಿ. ಈ 106, 107, 109 ಇವೆಲ್ಲವೂ ಅಟ್ರಾಕ್ಟ್ ಆಗ್ತಾವೆ ಅವರ ಒಂದು ಸ್ಟೇಟ್ಮೆಂಟ್ಗೆ. ಯಾಕಂತ ಹೇಳಿದ್ರೆ 153 ಅನ್ನೋ A ಅಂತ ಬರ್ತದೆ. ನಾನು ಲಾಯರ್ಗಳ ಜೊತೆಗೆ ಕನ್ಸಲ್ಟ್ ಮಾಡಿ ಬಂದಿದ್ದೆ ಏನೇನಾಗುತ್ತೆ ಅಂತ. ನಾನು ಒಂದು ಜನರಲ್ ನಾಲೆಜ್ ತೊಗೊಂಡು ಲೀಗಲ್ ಒಂದು ಒಪಿನಿಯನು ತೊಗೊಂಡೆ. ಇಲ್ಲ ಇದೇನಪ್ಪ ಅಂತ ಹೇಳ್ತಾರೆ ಕ್ರಿಮಿನಲ್ ಅಫೆನ್ಸ್ ಆಗ್ತದೆ. ಅದಕ್ಕೆ ಒಂದು ಎರಡು ಗ್ರೂಪಿನ ನಡುವೆ ಏನಪ್ಪ ಅಂತಂದರೆ ಈ ವೈಷಮ್ಯವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಹೇಳಿಕೆಗಳು ಅದು ಈ ಎಲೆಕ್ಷನ್ ಸಂದರ್ಭದಲ್ಲಿ ಈ ಥರ ಹೇಳಿಕೆ ನೀಡಿರೋದ್ರಿಂದ ಈ ಒಂದು ಕ್ರಿಮಿನಲ್ ಅಫೆನ್ಸ್ ಆಗಿರೋದ್ರಿಂದ ಚುನಾವಣಾ ಕಮಿಷನರ್ವರೆಗೂ ಸಹಿತ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಇವರು ಈ ರಾಜ್ಯದಲ್ಲಿ ಇರಬಾರ್ದು, ಗಡೀಪಾರು ಮಾಡಬೇಕು ಅಂತ. ಇವ್ರನ್ನ ಗಡೀಪಾರು ಮಾಡದೆ ಹೋದರೆ ಇದನ್ನು ಏನಪ್ಪ ಅಂದ್ರೆ ಚುನಾವಣೆಯಲ್ಲಿ ಏನಪ್ಪ ಅಂತಂದರೆ ಈ ಘರ್ಷಣೆ, ಒಡಪೆಟ್ಟು ಮತ್ತೇನಪ್ಪ ಅಂದ್ರೆ ಏನೋ ಯಾವುದೇ ರೀತಿಯಿಂದ ಏನಪ್ಪ ಅಂದ್ರೆ ಇದು ಮಾಡಲಿಕ್ಕೆ ಏನಪ್ಪ ಪ್ರಚೋದನಕಾರಿ ಭಾಷಣಗಳು ಮಾಡ್ತಕ್ಕಂಥವ್ರು ಇವರು. ಒಂದು FIR ಮಾಡ್ತಾ ಇದ್ದೀವಿ.
ಇನ್ನೊಂದು ಕಂಪ್ಲೇಂಟ್ ಕೊಡ್ತಾರೆ. ಶಾಲಾ ಪೂರ್ವ ಶಿಕ್ಷಣ ಮಕ್ಕಳ ಕಲಿಕೆಗೆ ಬುನಾದಿಯಾಗಲಿದೆ ಎಂದು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಚಂದ್ರಶೇಖರ್ ಅಭಿಪ್ರಾಯಪಟ್ಟರು. ತಾಲೂಕಿನ ಪಗಡಿದಿನಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ತುರುವಿಹಾಳ್ ಮತ್ತು ಅಜಿಂ ಫ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಸ್ಥೆ ರಾಯಚೂರು ಇವರ ಸಹಯೋಗದಲ್ಲಿ ಆರೋಪುರ ಬಿ ವಲಯ ಅಂಗನವಾಡಿ ಶಿಕ್ಷಕರಿಗೆ ಹಮ್ಮಿಕೊಂಡಿದ್ದ ಮಕ್ಕಳ ಬಾಲ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಲಾ ಪೂರ್ವ ಶಿಕ್ಷಣದಲ್ಲಿ ಮಕ್ಕಳಿಗೆ ಆಟ, ಕತೆ, ಹಾಡು, ಸಂಭಾಷಣೆ, ಕ್ರಿಯಾತ್ಮಕ ಆಟಗಳ ಮೂಲಕ ಕಲಿಕೆಗೆ ಪ್ರೇರೇಪಿಸಬೇಕು. ಕಲಿಕೆಗೆ ಆಸಕ್ತಿ ಮೂಡಿಸಲು ಮುಂದಾಗಬೇಕು ಎಂದರು. ಅಂಗನವಾಡಿಯಲ್ಲಿ ಕಲಿಕೆಗಾಗಿ ಬಳಸುವ ವಸ್ತುಗಳನ್ನು ಕುರಿತು 5 ಭಾಗಗಳಲ್ಲಿ ಭಾಷಾಭಿವೃದ್ಧಿ, ಕ್ರಿಯಾತ್ಮಕ ಅಭಿವೃದ್ಧಿ, ದೈಹಿಕ ಅಭಿವೃದ್ಧಿ, ಸಾಮಾಜಿಕ ಮತ್ತು ಭಾವನಾತ್ಮಕ ಅಭಿವೃದ್ಧಿ ಮತ್ತು ಬೌದ್ಧಿಕ ಅಭಿವೃದ್ಧಿ ಕುರಿತು ಉಲಿಗೆಮ್ಮ, ಸುಜಾತಾ, ರೇಖಾ, ಅನ್ನಪೂರ್ಣ, ರೇಣುಕಾ ವಿವರಣೆ ನೀಡಿದರು. ಈ ಕುರಿತು ಅಂಗನವಾಡಿ ಶಿಕ್ಷಕಿಯರಾದ ಶರಣಮ್ಮ, ಎಂಕಮ್ಮ, ಪುಷ್ಪ, ಪಾರ್ವತಿ ಕ್ರಿಯಾತ್ಮಕ ಆಟಗಳ ಮೂಲಕ ಕಲಿಕೆ ಕುರಿತು ಮಾತನಾಡಿದರು. ಅಜಿಂ ಪ್ರೇಮ್ಜಿ ಫೌಂಡೇಶನ್ ನ ಅಯ್ಯನಗೌಡ ಪಾಟೀಲ್, ಹರೀಶ್, ಭೀಮಸೇನರಾವ್, ರಮೇಶ್ ಕುಲಕರ್ಣಿ, ಪಗಡಿದಿನಿ ಮುಖಂಡರಾದ ವಿಶ್ವನಾಥಯ್ಯ ಸ್ವಾಮಿ, ವೀರೇಶ್ ದೇವಣದಾರ, ಚಂದ್ರಗೌಡ, ಅಮರೇಶ್, ಮಕ್ಕಳ ತಾಯಂದಿರು ಭಾಗವಹಿಸಿದ್ದರು. ತಾಲೂಕಾ ಸಂಯೋಜಕ ಸುರೇಶ್ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮೇಲ್ವಿಚಾರಕಿ ಮಹಾದೇವಿ ಸ್ವಾಗತಿಸಿದರು. ಕೃಷ್ಣಗೌಡ ವಂದಿಸಿದರು. ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ಗಜೇಂದ್ರಗಡ ಶಿಬಿರ ಸ್ಥಾಪಿಸಿ ಮುರಳಿ ಭೀಮಜ್ಜ ಅವರು ನಿಜಾಮರ ವಿರುದ್ಧ ಸಮರ ಸೇನಾನಿಯಾಗಿ ಹೋರಾಡಿದ್ದರು ಎಂದು ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಬಾಲಚಂದ್ರ ಬಳಿಗಾರ್ ಹೇಳಿದರು. ಅವರು ಕುಷ್ಟಗಿಯ ಶ್ರೀ ವಿಜಯ ಚಂದ್ರಶೇಖರ್ ಬಿಎಡ್ ಕಾಲೇಜಿನಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ದತ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಅಮೃತ್ ರಾಜ್ ಜ್ಞಾನಮೋಟೆ ಮಾತನಾಡಿದರು. ಜಾನಪದ ಅಕಾಡೆಮಿ ಸದಸ್ಯ ಜೀವನ್ ಸಾಬ್ ಬಿನ್ನಾಳ್ ಇವರನ್ನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು. ಬಿಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿ ಶಿವಕುಮಾರ್ ನಿರೂಪಿಸಿದರು. ದೊಡ್ಡಿಹಾಳ್ ಹೋಬಳಿ ಅಧ್ಯಕ್ಷ ರೆಹಮಾನ್ ಮಾರನಬಸರಿ ಸ್ವಾಗತಿಸಿದರು. ಕೇಂದ್ರದ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿ ನಬೀಸ್ ಸಾಬ್ ಕುಷ್ಟಗಿ, ಬಿಎಡ್ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಶರಣಬಸಪ್ಪ ತಿಪ್ಪಾಶೆಟ್ಟಿ, ದತ್ತಿದಾನಿ ಫಕೀರಪ್ಪ ಚಳಗೇರಿ ವಕೀಲರು ಮಾತನಾಡಿದರು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವೀರೇಶ್ ಬಂಗಾರ್ ಶೆಟ್ಟರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನವಾಬನ ಸೈನ್ಯ ಅಥವಾ ಕಾಸಿಂ ರಜ್ವಿ ಸೈನ್ಯ ಏನದಲ್ಲ ಮುಂಬೈ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿದ್ದಿಲ್ಲ. ಆ ಕಾರಣಕ್ಕೆ ಗಜೇಂದ್ರಗಡ ಶಿಬಿರ ಅಂತ ಮಾಡಿಕೊಂಡು ಆ ಶಿಬಿರದಲ್ಲಿ ಸಾಕಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಕೆಲಸವನ್ನ ನಿರ್ವಹಿಸುತ್ತಿದ್ರು. ಆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಬ್ಬ ದಿವ್ಯ ಚೇತನ, ಶಕ್ತಿ, ಮಹಾ ತಪಸ್ವಿ ಆದಂತ ಶ್ರೀ ಭೀಮಜ್ಜ ಮುರಡಿ ಅಂತ ಹೇಳಿ ಒಬ್ಬರಿದ್ರು ಗುರುಗಳು. ಅವರು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾರ್ಗದರ್ಶಕರಾಗಿ ಇದ್ರು. ಅವರು ಅಗರ್ಭ ಶ್ರೀಮಂತರು, ಬಂಗಾರದ ಚಮಚವನ್ನು ಬಾಯಲ್ಲಿ ಇಟ್ಕೊಂಡು ಬೆಳೆದಂತವ್ರು. ಅಂತವರು ಅದನ್ನೆಲ್ಲ ತ್ಯಜಿಸಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡತಕ್ಕಂತ ಯೋಧರಿಗೆ ಮಾರ್ಗದರ್ಶನ ಕೊಡ್ತಿದ್ರು. ಅವರು ಮೂಲ 3 ಮಂತ್ರಗಳಿದ್ದು: ಸತ್ಯ, ಪ್ರಾಮಾಣಿಕತೆ, ತ್ಯಾಗ. ಅದು ಎಷ್ಟಕ್ಕಿತ್ತಂದ್ರ ಕೆಲವೊಂದು ಸಣ್ಣ ಉದಾಹರಣೆಗಳನ್ನು ಹೇಳ್ತೀನಿ ನಾನು. ಒಂದ್ಸರಿ ಒಂದು ಘಟನೆ ಆಗ್ತದ. ಉಂಕಲ್ಕುಂಟಿಯಿಂದ ಪುಂಡ್ಲಿಕಪ್ಪ ಧ್ಯಾನಮೂರ್ತಿಯವರು, ಬಿ.ವಿ. ದೇಸಾಯರು ಅವ್ರು ಏನ್ ಮಾಡಿದ್ರು, ಗಜೇಂದ್ರಗಡ ಶಿಬಿರಕ್ಕೆ ಮುರಳಿ ಭೀಮಾಚಾರ್ಯರನ್ನ ಭೇಟಿಯಾಗಾಕ ಹೊಂಟಿದ್ರು. ಇದು ಸ್ವಾತಂತ್ರ್ಯ ಸಿಗಕ್ಕಿಂತ ಪೂರ್ವದಲ್ಲಿನ ಒಂದು ಸಂದರ್ಭ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.